ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು 8 ಗಂಟೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಜಸ್ಟ್ ಎದ್ದೆ. ಅಮ್ಮ ಟೀ ಇಟ್ಟೈತೆ, ಟೀ ಬಿಸಿ ಮಾಡ್ಕೊಂಡು ಕುಡಿಬೇಕು. ಕೊಟ್ಟಿಗೆ ಹಾಲು ಕೊಡಬೇಕು. ಅವ್ರ ತಾತ ಬೆಳಗ್ಗೆನೆ ಫ್ಯಾನ್ ಕಸಿ ಬಿಸ್ಕೆಟ್ ತಂದು ಕೊಡ್ತು, ತಿಂತಾ ಇದ್ಲು. ನನಗೂ ಒಂದು ಕೊಟ್ಲು, ನಾನು ಒಂದು ತಿಂದೆ. ಚಿನಿ ಲಾಲ್ ತಗೋಬಾ ಫ್ರಿಡ್ಜ್. ನೀ ಅಂತ ನಂಗೆ ಗೊತ್ತು. ಲಾಲು ತಗೋಬಾ, ಕಾಯಿಸ್ಕೊಟ್ಟನು. ಹೋಗು. ಫೋನಲ್ಲಿ ಚಾರ್ಜ್ ಇಲ್ಲ ಫ್ರೆಂಡ್ಸ್, ಚಾರ್ಜ್ಗೆ ಹಾಕಬೇಕು. ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಟೈಮ್ ಬಂದು 8:45. ಟೊಮೊಟೊ ಗೊಜ್ಜು ರೆಡಿ. ರಾತ್ರಿದು ಸ್ವಲ್ಪ ಟೊಮೊಟೊ ಗೊಜ್ಜಿತ್ತು, ಅದಕ್ಕೆ ಇನ್ನೊಂದು ಸ್ವಲ್ಪ ಮಾಡುವಂತು. ಅಪ್ಪಾಜಿ ಚಿಕನ್ನ ಸಂಜೆ ತರ್ತೀನಿ, ನನಗೇನೋ ಸ್ವಲ್ಪ ಕೆಲಸ ಇದೆ ಅಂತು. ಇಲ್ಲ ನಾನು ಸ್ವಲ್ಪ ಕೆಲಸ ಐತೆ, ಸಾಲಿಗ್ರಾಮಕ್ಕೆ ಬರ್ತೀನಿ ಅಂತ ಅಂದಿದ್ದೆ. ಇಲ್ಲ ನೀನೇ ಬಸ್ಸಲ್ಲಿ ಹೋಗಿ ಚಿಕನ್ ತೊಗೊಂಡು ಕೆಲಸ ಮುಗಿಸ್ಕೊಂಡು ಬಾ ಅಂತು. ನಂಗೆ ಬಸ್ಸಲ್ಲಿ ಓಡಾಡಿ ಸಾಕಾಗೈತೆ ಅಂತ. ಬಸ್ ಇರಲ್ವಲ್ಲ, ಕಾಯಬೇಕು. ಬೈಕಲ್ಲಾದರೆ ಈ ಕಡೆಯಿಂದ ಹೋಗಿ ಆ ಕಡೆಯಿಂದ ಬರ್ಬೋದಲ್ಲ ಅಂತ ಹಂಗಂದೆ. ಇಲ್ಲ ನಾನು ಹೋಗಲ್ಲ ಅಂದೆ. ಅದಕ್ಕೆ ಸರಿ ಬಿಡು, ನಾನು ಸಂಜೆ ಕೆಲಸ ಮುಗಿಸ್ಕೊಂಡು ಚಿಕನ್ ತರ್ತೀನಿ ಅಂತು. ಅದಕ್ಕೆ ರಾತ್ರಿ ಇರೋ ಟೊಮೊಟೊ ಗೊಜ್ಜಿಗೆ ಇನ್ನೊಂದು ಸ್ವಲ್ಪ ಟೊಮೊಟೊ ಗೊಜ್ಜು ಮಾಡ್ತಾಯಿದ್ದೀನಿ. ಫ್ರಿಡ್ಜಲ್ಲಿ ದೋಸೆ ಇಟ್ಟಿತ್ತು, ದೋಸೆ ಇಟ್ಟಿಗೆ ಟೊಮೊಟೊ ಗೊಜ್ಜು. ಇದನ್ನು ಲಾಸ್ಟಲ್ಲಿ ಅದು ಎಲ್ಲ ಬೆಂದು ಎಲ್ಲ ನೀಟಾಗಿ ಫ್ರೈ ಆದಮೇಲೆ ಈ ಟೊಮೊಟೊ ಗೊಜ್ಜನ್ನ ಇದಕ್ಕೆ ಹಾಕಬೇಕು. ನಿಮ್ಮ ಮನೆಗಳಲ್ಲಿ ಇವತ್ತು ಸಂಡೇ ಸ್ಪೆಷಲ್ ಏನೇನೆಲ್ಲ ತಿಂಡಿ ಮಾಡಿದ್ದೀರಾ ಅಥವಾ ನಾನ್ ವೆಜ್ ಮಾಡಿದ್ದೀರಾ ಅಂತ ಹೇಳಿ ಕಮೆಂಟ್ ಮಾಡಿ. ಇದು ಬೇಯಬೇಕು. ಬೇಯಲಿ. ನಮ್ಮಮ್ಮ ಅಮ್ಮನ ಬೀರೆಲ್ಲ ಫುಲ್ ಖಾಲಿ ಮಾಡಿಬಿಟ್ಟಿದೆ. ಆ ಸಲನೇ ಖಾಲಿ ಮಾಡಿತ್ತು ಹೋದ ವಾರನೇ. ಬಟ್ ಅಮ್ಮಂಗೂ ಫ್ರೀಯೇ ಆಗಿಲ್ಲ ಇದನ್ನೆಲ್ಲ ಜೋಡಿಸ್ಕೊಳ್ಳೋಕ್ಕೆ. ಇಲ್ಲಿ ನೋಡಿ ಈ ಥರ ಇದೆ ಬೀರು, ಫುಲ್ ಖಾಲಿ. ಇವಾಗ ಎಲ್ಲ ಸೀರೆಗಳನ್ನ ಬಿಸಿಲಲ್ಲಿ ಒಣಗಾಕ್ತೈತೆ. ಮಧ್ಯಾಹ್ನ ಗಂಟೆ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಅದಾದ ಮೇಲೆ ಇದೇನಪ್ಪ ಇದು ಕೂರ್ತಾನೆ ಇರಲ್ಲ. ಹಳೆಯ ಬೀರು ಫ್ರೆಂಡ್ಸ್, ವರ್ಷದಲ್ಲ, ಆ ಕಾಲದ ಬೀರು ಇದು. ಓ ಕೂರುತ್ತಲೇ ಇಲ್ಲ ತಾಳಿ. ಒಂದು ನಿಮಿಷ ನೋಡ್ತೀನಿ. ಇಲ್ಲೆಲ್ಲ ಕೆಳಗಡೆ ನಮ್ಮಮ್ಮ ಬಣ್ಣ ಹೊಡೆದೈತಿ. ಕೆಳಗಡೆದೇನೋ ಪರವಾಗಿಲ್ಲ, ಒಂಚೂರು ಅಚ್ಚುಕಟ್ಟಾಗಿ ಕಾಣ್ತಾ ಇದೆ. ಇಲ್ಲಿಗೆ ನೋಡಿ ಯಾವ ಥರ ಬಣ್ಣ ಹೊಡೆದು ಸಗಣಿ ಬಗ್ಡ ಹೊಡೆದಂಗೆ ಹೊಡೆದಿದೆ. ನಾನು ರೂಮೆಲ್ಲ ಕ್ಲೀನ್ ಮಾಡಿದೆ, ಬಟ್ ಈ ಮನೆ ಕಸ ಗುಡಿಸಿಲ್ಲ. ಕಸ ಗುಡಿಸ್ಬೇಕು. ಇದು ಟೊಮೊಟೊ ಗೊಜ್ಜು ರೆಡಿ ಆದಮೇಲೆ ಒಟ್ಟಿಗೆ ಎಲ್ಲ ಗುಡಿಸೋಣ ಅಂತ ಅಮ್ಮ ಎಲ್ಲ ಬಿಸಿಲು ಒಣಗಾಕ್ತಾಯಿತ್ತು. ಮಧ್ಯಾಹ್ನ ಮೇಲೆ ಅದನ್ನೆಲ್ಲ ಮಡಿಸಿಟ್ಟು ಬೀರ್ಗಿಟ್ರೆ ಅಮ್ಮನ ಬೀರು ಕೂಡ ರೆಡಿ ಆಗುತ್ತೆ. ನನ್ನ ಮಗಳು ಬರ್ಡೇನೂ ಕೂಡ ಹತ್ತಿರ ಬರ್ತಾ ಇದೆ. ನೆನ್ನೆ ಆ ಸರ ನೋಡಿದ್ರಲ್ಲ, ಮುತ್ತಿನ ಸರ, ಏನನ್ನಿಸ್ತು? ಚೆನ್ನಾಗಿದೆಯಾ ಏನು ಅಂತ ಹೇಳಿ ಕಮೆಂಟ್ ಮಾಡಿ. ಯಾವ ಡಾಕ್ಟ್ರು? ಹಾಂ ಏನಂತ? ಹಾಂ ಅದಕ್ಕೆ ಏನಂದೆ? ವಾ ಕೂತಿರ್ತಾರ, ನಾನು ನೋಡ್ತಾರೇನೋ ಫ್ರೀ ಇದ್ದಾಗ. ಡಾಕ್ಟ್ರೆಲ್ಲ ನೋಡ್ತಾರಂತ. ನಾವು ನಡಿ, ಬಾಯ್ ಮಾಡ್ತೀನಿ ಅಜ್ಜಿಗೆ. ಬಾಯ್. ಅಯ್ಯೋ ಬತ್ತೀವಲ್ಲ ನಡಿ, ನಾನು ಅರ್ಧ ಗಂಟೆಗೆ. ಅವ ಹಿಂಗ ಅನ್ನೋದು ಹಿಂಗ್ ನುಲ್ಚೋದು ಕೆನೆಡ್ಕೊಂಡು ಹಿಂಗ್ ತಿರ್ಗೋನು ಓದಿ ಹಾಳು ಮಾಡ್ಕೊಂತ ಏ ಬೇಡಿ ಈಗ ಅಲ್ವಾ, ನಾವು ಅರ್ತಿಗೆ ತಿನ್ಬಿಟ್ಟು ಬಂದಿದ್ದೇವೆ. ಬಂದ ಗೋಪಿ ಅಣ್ಣ ಅವ್ರ ಮನೆಯಿಂದ. ಇಳಿ. ಗೋಪಿ ಅಣ್ಣ ಅವ್ರ ಅಮ್ಮ ಕೃತನ ಕೈಗೆ 50 ರೂಪಾಯಿ ಕೊಡ್ತಾರೆ ಚಾಕ್ಲೇಟ್ ತಗೋ ಅಂತ. ಇಲ್ಲಿ ತಂದರೆ ಬೇಕ್ರಿಲಿ ತಗೋಬೇಕು ಅಂದ್ಬಿಟ್ಟು ಹಠ ಮಾಡಿದ್ಲು. ಅದಕ್ಕೆ ಇಲ್ಲಿ ತಂದರೆ ಬೇಕ್ರಿ ಕರ್ಕೊಬಂದು ದೇವಿ ತಂದ್ರಲ್ಲಿದ್ದೀವಿ. ಕಿಂಡರ್ ಜಾಯ್ ಜಾಸ್ತಿ ದುಡ್ಡು. ಯಾರು ಅಣ್ಣ? ಯಾರು ಇಲ್ವಲ್ ಚಿನ್ನ? ಕೂಗು ಅಂಕಲ್. ರೆಗ್ಯುಲರ್ ಕಸ್ಟಮರ್ ಬಂದಿದ್ದೀನಿ ಬನ್ನಿ. ಅಲ್ಲಿ ಜಾಸ್ತಿ ವಿಡಿಯೋ ಮಾಡಲಿಲ್ಲ ಫ್ರೆಂಡ್ಸ್. ಬಂದ್ರು ಏನು ಬೇಕು ತಗೋಚಿನ. ಗೋಲ್ ಕುಕ್ ಹಾಕೋತೀನಿ ಅಂದ್ಬಿಟ್ಟು ಅಣ್ಣ ಇದಕ್ಕೆ ಸ್ಪೂನ್ ಕೊಡ್ತಾರಲ್ಲ, ಗೋಲ್ ಕುಕ್ ಹಾಕೋತೀನಿ ಅಂದ್ಬಿಟ್ಲು. ಈಗ 20 ರೂಪಾಯಿ ಕಿಂಡರ್ ಜಾಯ್ ತೊಗೊಂಡಳು. ಕವರ್ ತಿನ್ಬಾರ್ದು ಬಿಡು, ಚೇಂಜ್ ಇಸ್ಕೊಲ್ ಮಾಮಂತವು. ಏನ್ ಚಿನ್ನಿ? ಆಮೇಲೆ ಥ್ಯಾಂಕ್ ಯು ಫ್ರೆಂಡ್ಸ್. ಟೈಮ್ ಬಂದು ಗೋಪಿಯಣ್ಣ ಅವ್ರ ಮನೆಯಿಂದ ಬಂದು ತಂಬ್ಲೈನ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿ ಅಮ್ಮ ಎಳ್ನೀರು ಕೊಡ್ತು. ಎಳ್ನೀರು ಕೊಡೋದು, ಗಂಜಿ ತಿಂದು
ಈಗ 12:20 ಅದು ಮಾನಿಟೈಸೇಷನ್ ಆನ್ಗೆ ಒಂದು 20 ಮಿನಿಟ್ಸ್ ಚೆಕಿಂಗ್ ತೊಗೊಳುತ್ತೆ. ಅದು ಚೆಕಿಂಗಲ್ಲಿದೆ. ಸೊ ಮೊನ್ನೆ ವೀಡಿಯೋ ಆ್ಯಂಡ್ ನೆನ್ನೆ ವೀಡಿಯೋ ಸೇರಿಸಿ ನೆನ್ನೆ ಹಾಕಬೇಕಿತ್ತು, ನೆನ್ನೆ ಹಾಕಿಲ್ಲ, ಇವತ್ತು ಹಾಕ್ತಾಯಿದ್ದೀನಿ. ಅದು ಇವಾಗ ಪಬ್ಲಿಕ್ ಮಾಡಬೇಕು ಚೆಕಿಂಗ್ ಎಲ್ಲ ಆದಮೇಲೆ. ಅಮ್ಮ ಸೀರೆ ಎಲ್ಲ ಕೆಲವೊಂದು ಫೋಲ್ಡ್ ಮಾಡಿ ಇಟ್ಟಿದ್ದಾರೆ ಆ್ಯಂಡ್ ಕೆಲವೊಂದು ಫೋಲ್ಡ್ ಮಾಡ್ತೈತೆ ಆಚೆ ಕಡೆ. ಆ್ಯಂಡ್ ಚಿಕನ್ ಸಾಂಬಾರು ರೆಡಿ ಆಗ್ತಾಯಿದೆ. ಅಪ್ಪಾಜಿ ಬೆಳಗ್ಗೆ ಒಂದು 10 ಗಂಟೆಲಿ ಚಿಕನ್ ತೊಗೊಬಿಟ್ಟು ಮೂಳೆ ಕೋಳಿ ತಂದೈತೆ. ಈ ಸಲ ನಾವು ಜಾಸ್ತಿ ಬೈಲರೇ ತರಿಸೋದು, ಬಟ್ ಇವಾಗ ಮೂಳೆ ಕೋಳಿ ತಂದೈತೆ, ಹಾಗಾಗಿ ಚಿಕನ್ ಸಾಂಬಾರು ಅಷ್ಟೇ. ಇವಾಗ ಅಮ್ಮ ಬೀರಿಗೆ ಇದು ನ್ಯೂಸ್ ಪೇಪರ್ ಎಲ್ಲ ಹಾಕಿ ಒರೆಸೈತೆ ಅನ್ಕೋತೀನಿ. ಚಿನಿ ಬೀರು ಒರೆಸೈತೆ ಕೇಳ್ಕೊಬರೋಕೆ ಅಜ್ಜಿ, ಬೀರು ಒರೆಸೈತಾ ಒರೆಸ್ಬೇಕಾ ಕೇಳ್ಕೊಬರೋಕು. ನ್ಯೂಸ್ ಪೇಪರ್ ಎಲ್ಲ ಹಾಕಿ ಇವಾಗ ಸೀರೆಗಳನ್ನ ಎಲ್ಲ ಜೋಡಿಸ್ಬೇಕು. ಬೇಡದಿರೋದೆಲ್ಲ ಕೆಲವೊಂದು ತೆಗ್ದಾಕ್ತು ಅಮ್ಮ, ಹಾಕೊಳ್ದೇ ಇರೋದು. ತೆಗ್ದಾಕೈತೆ. ಹೌದಾ, ಓಕೆ. ಇವಾಗ ಇದನ್ನೆಲ್ಲ ನೀಟಾಗಿ ಜೋಡಿಸ್ಬಿಡೋಣ. ನನ್ನ ಬೀರು ಅವಾಗಲೇ ಆಯಿತು, ನೋಡಿದ್ರಲ್ಲ ನೀವೇನೆ. ಈಗ ಅಮ್ಮನ ಬೀರಿನ ಸರದಿ. ಆ್ಯಂಡ್ ಇನ್ನೊಂದು ಏನಂದರೆ ಕೃತು ಬರ್ಡೇ ಹತ್ತಿರ ಬಂದಿರೋದ್ರಿಂದ ಆ ಮನೆಗೆ ಬಣ್ಣ ಹೊಡ್ಸೋಕ್ಕೆ ಆಲ್ರೆಡಿ ಅಡ್ವಾನ್ಸ್ ಕೊಟ್ಟಿದ್ದಾರಂತೆ. ಬಟ್ ನಾವು ಇವಾಗ ಚಿನಿ ಮಾತಾಡ್ತಾ ಇದ್ದೀನಿ ತಾನೇ ಇಲ್ಲಿ, ಅದಕ್ಕೆ ಕೃತು ಬರ್ಡೇ ಮುಗಿದ್ಮೇಲೆ ಮುಂದ್ಗಡೆ ಮನೆ ಬಣ್ಣ ಹೊಡ್ಸೋಣ ಅಂತ. ಯಾಕಂದರೆ ನಾನ್ ವೆಜ್ ಎಲ್ಲ ಮಾಡಿದ್ರೆ ಒಂದ್ಸಲ ಹೇಳಿದ್ರಿ ತಾನೇ ಹೋಗಿ ಆಟಾಡ್ಕೋಗಿ, ಅದಕ್ಕೆ ನಾನ್ ವೆಜ್ ಎಲ್ಲ ಮಾಡಿದ್ರೆ ಇದಾಗುತ್ತೆ ಅಂತ ಹೇಳಿ ಕೃತು ಬರ್ಡೇ ಮುಗಿಸ್ಕೊಂಡೆ ಮುಂದ್ಗಡೆ ಮನೆಗೆ ಪೇಂಟ್ ಮಾಡಿಸ್ತೀವಿ. ಇವಾಗ ಸದ್ಯಕ್ಕೆ ಬೀರ್ಗೆ ಬಟ್ಟೆನ ಎಲ್ಲ ತುಂಬಿಡೋಣ ಫುಲ್ಲು. ಟೈಮ್ ಬಂದು 1:30 ಆಗಿದೆ. ಅಮ್ಮ ನಾವು ಬಾರೆ ಮೇಲಿಂದ ಬರೋಷ್ಟರಲ್ಲಿ ಚಿಕನ್ ಸಾಂಬಾರು ಮಾಡಿಟ್ಟಿತ್ತು, ಊಟ ಮಾಡ್ತಾಯಿದ್ದೀನಿ. ಅಲ್ಲಿದ್ದಿದ್ದು ಬಟ್ಟೆ ಎಲ್ಲನೂ ಮಡ್ಚಿಟ್ಟು ಇನ್ನೂ ಸ್ವಲ್ಪ ಇದು ಬಟ್ಟೆ ಇದೆ, ಬಿಸಿಲಿಗೆ ಹಾಕಬೇಕು. ನಮ್ಮ ಅಪ್ಪಾಜಿ ನಮ್ಮಮ್ಮ ಜಗಳ ಆಡ್ತಾವ್ರೆ. ನಮ್ಮ ಅಪ್ಪಾಜಿ ಬೈಕ್ ತೊಳಿತಾರೆ, ಅಲ್ಲಿ ಎಲ್ಲ ನೀರೆಲ್ಲನೂ ಹಾರಿಸ್ತಾದೆ ಅಂತ ನಮ್ಮ ಅಮ್ಮೇನೋ ಬೈತಾದೆ, ಅದಕ್ಕೆ ನಮ್ಮ ಅಪ್ಪಾಜಿನೂ ಬೈತಾದೆ. ಚಿನಿ ಇಲ್ಲಿ ನೋಡಿಲಿ ಬೇಕು ಬಂದದೆ, ಯಾರ್ದೋ ಮನೆದು ಬಾ ಮಗಳು, ನೀರು ಹಾರ್ತವೆ ಬರುವ ಬಟ್ಟೆಗೆ ಬಾ ಮಗಳ. ನೋಡಿ ನಮ್ಮ ಅಪ್ಪಾಜಿ ಹೆಂಗೆ ತೊಳಿತಾರೆ, ಯಾರ ತಕ್ಕೂ ಹಾರ್ತವೆ, ಆದ್ರೂ ಹೇಳಿದ ಮತ್ತೆ ಕೇಳಕ್ಕಲ್ಲ, ಹೆಂಗಾರು ಮಾಡ್ಕೊಳ್ಳಿ ಹಾಕಿ. ಚಿನ್ನು ಇಲ್ಲಿ ಬೇಕು ಬಂದಿದೆ ಬಾಯಿಲಿ. ನೋಡಿ ಯಾರ್ದೋ ಪಕ್ಕದ ಮನೆದು ಬೆಕ್ಕೇನೋ ಬಂದ್ಬಿಟ್ಟೈತೆ. ನಾನು ಊಟ ಮುಗಿಸ್ಕೊಬಿಡ್ತೀನಿ, ಅವ್ರು ಹೆಂಗಾರು ಜಗಳ ಮಾಡಲಿ ಫ್ರೆಂಡ್ಸ್. ನಾನು ಊಟ ಮುಗಿಸ್ಕೊಂಡು ಮಲ್ಕೊಬಿಡ್ತೀನಿ ಅಷ್ಟೇ. ಇವಾಗ ಮಾತಾಡಿ ಫ್ರೆಂಡ್ಸ್. ಕೃತಿಗೆ ನಮ್ಮ ಅಮ್ಮ ಸಪ್ಪೆ ಚಿಕನ್ ಮಾಡಿತ್ತು, ತಿನ್ನಿಸ್ತಾ ಇದ್ದೀನಿ. ಕೃತಾಗ ನಾನೇ ಫೋನ್ ಇಟ್ಕೊಂಡು ವೀಡಿಯೋ ಮಾಡ್ತಾ ಇರೋದು, ಅದಕ್ಕೆ ನೋಡಿ ಅಲ್ಲಾಡಿಸ್ತಾಳೆ. ಆಮೇಲೆ ನೀನು ನೀಟಾಗಿ ವೀಡಿಯೋ ಮಾಡ್ತಾಯಿದ್ದಿ ಪಪ್ಪ. ಕೈ ತೆಗಿಯೋದ ಚಿನ್ನು ಕಾಣ್ತಾ ಇಲ್ಲ, ಹಿಂದಕ್ಕೆ ದೂರಕ್ಕೆ ಇಡ್ಕೊ. ಫೋನ್ ಇಟ್ಕೊಳಕ್ ಬರಲ್ಲ ಮಧುನಿಗೆ. ಟೈಮ್ ಬಂದು 4:15 ಮಲ್ಕೊಬಿಟ್ಟಿದೆ ಫ್ರೆಂಡ್ಸ್. ಕೃತು ಊಟ ಮಾಡಿಸಿ ಫುಲ್ ಶೆಕೆ ಅಂತ ಹೇಳಿ ಹಾಲಲ್ಲೇ ಮಲ್ಕೊಬಿಟ್ಟಿದ್ದವು. ಇಲ್ಲಿ ಚಾಪೆ ಹಾಸ್ಕೊಂಡು ನಾನೇನೋ ಎದ್ದೆ, ಕೃತು ಇನ್ನೂ ಎದ್ದಿಲ್ಲ. ನಾನು ಇನ್ನೊಂದು ಸ್ವಲ್ಪ ಆಗಲೇ ಸ್ವಲ್ಪ ಲೈಟಾಗಿ ತೊಗೊಂಡಿದ್ದೆ, 1:15 ಈಗ ಒಂದು ಸ್ವಲ್ಪ ಹಸಿವಾಗ್ತೈತೆ ಅಂತ ಹೇಳಿ ಇವಾಗ ಒಂಚೂರು ತೊಗೊಂಡೆ. ಕೃತಜ್ಞ ಇನ್ನೂ ಎದ್ದಿಲ್ಲ, ಅದು ಯಾವಾಗ ಹೇಳ್ತಾಳೆ ಹೇಳಲಿ. ನಾನೊಂದು 1.5 ಅವರ್ಸ್ ಚೆನ್ನಾಗಿ ನಿದ್ದೆ ಮಾಡಿಕೊಂಡೆ. ನಿದ್ದೆ ಮಾಡಿದ್ರೆ ಮೈಂಡ್ ಒಂಥರ ಫ್ರೆಶ್ ಆಗಿರುತ್ತೆ. ಆಚೆ ಕಡೆ ಒಣಗಾಕಿದ್ದು ಬ್ಲೌಸು ಲಂಗಗಳು ನಾನು ಬಂದು ಚೇರ್ ಮೇಲೆ ಹಾಕ್ಬಿಟ್ಟು ಮಲ್ಕೊಬಿಟ್ಟೆ. ನಮ್ಮ ಅಮ್ಮ ಪಾಪ ಎಲ್ಲ ಫೋಲ್ಡ್ ಮಾಡಿ ಇಟ್ಟಿದೆ, ಇದನ್ನೆಲ್ಲ ಇವಾಗ ಬೀರಿಗೆ ಜೋಡಿಸ್ಬೇಕು. ಬಟ್ ಇವಾಗ ಎದ್ದಿದ್ದೀನಿ, ನನಗೆ ಯಾಕೋ ಒಂಥರ ಸ್ವಲ್ಪ ಹೊತ್ತು ಆದಮೇಲೆ ಜೋಡಿಸ್ತೀನಿ. ಇವಾಗ ನೋಡಿ ಬಾರ್ಡ್ರ್ ಸೀರೆ ಫುಲ್ ಮೇಲ್ಗಡೆ ಅಂದರೆ ಅಷ್ಟು. ಇದು ಮಾಮೂಲಿ ಒಂಥರ ಹೂವು ಸೀರೆ ಬರುತ್ತಲ್ಲ, ಈ ಥರ ಜೋಡಿಸಿದ್ದೀನಿ. ಇದು ಬ್ಲೌಸು, ಹಾಗೆ ಲಂಗಗಳು ಆ ಸ್ಟೆಪ್ ಈ ಸ್ಟೆಪ್. ಇದು ಡೈಲಿ ಹೂವು ಸೀರೆ ಉಡೋವಂಥದ್ದು, ಆ ಥರ ಎಲ್ಲ ಜೋಡಿಸ್ಬೇಕು. ಬರೀ ಸೀರೆಗಳೇ ಈ ಬೀರು, ಸೀರೆ ಬ್ಲೌಸು ಲಂಗ. ಈ ಕೆಲವೊಂದು ಬಳೆಗಳು ನಮ್ಮದು, ಬಟ್ ಆಗಲ್ಲ ಇವಾಗ ಚಿಕ್ಕದಾಗಿದೆ. ಇದು ಯಾವುದೋ ಹೊಸ ಬಳೆ ತೊಗೊಂಡೈತೆ ಗೈಸ್ ನಮ್ಮಮ್ಮ. ಇದು ಯಾವಾಗ ತಗೋದು ಗೊತ್ತಿಲ್ಲ ನನಗೆ. ನೋಡಿ ಎಷ್ಟು ಚೆನ್ನಾಗಿದ್ದಾವೆ, ಗ್ರೀನ್ ಕಲರ್ ತೊಗೊಂಡೈತೆ. ಇದು ಚಾಂದು ನಂಗೆ ರಜಾ ಇದ್ದಾಗ, ಅವಳಿಗೆ ರಜಾ ಇತ್ತು ಅಂಥೇಳಿ ಒಂದು 20 ದಿನನೋ 1 ತಿಂಗಳು ನಮ್ಮ ದೊಡ್ಡಮ್ಮನ ಮನೆಗೆ ಹೋಗಿದ್ಲು ಬೆಂಗಳೂರಿಗೆ. ನನಗಿನ್ನೂ ನೆನಪೈತೆ. ಆ ಟೈಮಲ್ಲಿ ನಾನು ಈಗ ಟ್ರೆಂಡಿಂಗಲ್ಲಿತ್ತು ಅವಾಗ ನೂಲಲ್ಲಿ ಬಳೆ ಮಾಡೋದು. ಆವಾಗ ಈ ಥರ ನೂಲುಗಳನ್ನ ನೂಲುಂಡೆ ಮನೇಲಿ ಇದ್ದವನೇ ಅನಿಸುತ್ತೆ, ಮನೇಲಿ ಇದ್ದವನೇ ಅಥವಾ 10 ರೂಪಾಯಿ ನೂಲುಂಡೆ ತರಿಸ್ಕೊಂಡು ಮಾಮೂಲಿ ಬಳೆ ಇರುತ್ತಲ್ಲ ಆ ಬಳೆಗೆ ಸುತ್ತಿ ಈ ಥರ ತೊಗೊಬಂದು ಈ ಥರದ್ದು ಫೆವಿಕ್ವಿಕ್ಕೆಲ್ಲ ಹಾಕಿ ಅಂಟಿಸಿ ಮಾಡಿರೋ ಬಳೆ. ಇದು 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 ನಾನೇ ಮಾಡಿರೋದು ಬೇಡ, ಬಟ್ ಇವಾಗ ಆಗಲ್ಲ, ಫುಲ್ ಚಿಕ್ಕ. ಏನಂತ ನಾನು ನಾಯಿಯ ಅಮ್ಮ ಒಂದು ಲೊಟ್ಟೆ ಇಡಮ್ಮ, ಯಾಕೋ ಒಂಥರ ಆಯ್ತದೆ.
ಅವಳು ಟೀ ಕುಡಿದ್ಬಿಟ್ಟು ಇವೆಲ್ಲ ಜೋಡಿಸ್ತೀನಿ. ಇವು ಅವನು ಹಾಕಕ್ಕೈತೈತಿಲ್ವ ಬಿಸಿಲಿಗೆ ಹೆಂಗೆ ಮನ್ಗದ್ ನೋಡು ನನ್ನ ಮಗ. ಹೇಳಿಸ್ಬಿಡ ಬಿಡಮ್ಮ ಮನೆಕೊಳ್ಳಿ ಕಷ್ಟಪಟ್ಟು ಮುದ್ದು ಮನೆಕೋ ಮಗನೇ ಸುಮ್ಮನೆ. ನಮ್ಮಮ್ಮ ಅದೆಲ್ಲ ಕೃತುನು ಹೇಳಿಸ್ತು. ನಾನು ಟೀ ಇಟ್ಕೊಡಮ್ಮ ಅಂದರೆ ಕೃತುನು ಬಂದವಳ ಇಲ್ಲಿ ಟೀ ಕುಡಿಯೋಕ್ಕೆ. ಹಾಯ್ ಮಾಡು ಕೃತು. ನಾನು ಟೀ ಕುಡಿಬೇಕು ಮಗನೇ, ಅದೊಂದು ರಸ ತಿನ್ನು ಅಷ್ಟೆ. ಹ್ಞೂ ಯಾರನ್ನು ತಿಂದ್ಕೊಂಡ್ರೆ ನಾನೇನು ಟೀ ಕುಡಿಯೋಣ, ನಾನೇನು ಕುಡಿಯೋಣ ನಿನಗೆ? ಎರಡು ಅಲ್ಲಿ ತಾತಂಗಿಟ್ಟದಂತೆಲ್ಲ ಅದನ್ನೇ ಬಿಟ್ಕೋ. ಹುಷಾರು ಸುಡ್ತದೆ. ಮುದ್ದ ಮುದ್ದ. ಅಯ್ಯೋ ಕೊಡ್ಲೇ ಏ ಬಡ್ಡಿದೆ. ಚಿನ್ನು ಅಷ್ಟು ಕೊಡದೆ ಹೋದ್ರೆ ಏನಾಗೋದು, ಸುಮ್ಮನೆ ಚಿನ್ನು. ಮಂಗ ಒಂದು ರಸ ಕೊಡು ಮಗನೆ, ಕೊಡು ಪಪ್ಪಣಿ ನಂಗೊಂದ ಮುದ್ದು. ನಂಗೆ ಯಾಕೋ ಈರುಳ್ಳಿ ಪುಟ್ಟಿಲಿ ಎಷ್ಟು ರೂಪಾಯಿ ಬೇಕಂತೆ? 1 ರೂಪಾಯಿ. ನಮ್ಮ ಕೃತದ ಹೇರ್ ಸ್ಟೈಲ್ ಹೇಗಿದೆ ಫ್ರೆಂಡ್ಸ್? ಎಲ್ಲ ಮಗನೆ ಮಲಗಿದ್ಲಲ್ಲ, ಎಲ್ಲ ಹರಿಗೋಗ್ಬಿಟ್ಟೈತಿ. ಸಣ್ಣ ಕ್ಲಿಬ್ಬು ಪುಟ್ಟಂಗಡಿ ಕ್ಲಿಬ್ಬು. ಈರುಳ್ಳಿ ಪುಟ್ಟಿಲ್ಲದಂತ ಲೇ, ಅದೇ ಎಷ್ಟು ಅಂತ ಕೇಳ್ತಿರೋದಕ್ಕಂತ ನಾನು ನಿಂಗೆ. 5 ರೂಪಾಯಿ ತಗೋ. 5 ರೂಪಾಯಿ ತಗೋ. 5 ರೂಪೀಸ್ ತಗೋ ಪಾಪ. ಅಜ್ಜಿ ಕೇಳೋಣ. 10 ರೂಪೀಸ್ ಅಂದರೆ 10 ರೂಪೀಸ್ ಕೊಡೋಕೈತದೆ. ಅಲ್ಲಿ ಫಸ್ಟು ಕೇಳ್ಬಿಟ್ಟು ಕೊಡು, ನಾನು ಬರ್ತೀನಿ. ನಾನು ತುಂಬ ದಿನದಿಂದ ಹೇಳ್ತಾ ಇದ್ದೆ ಬೆಕ್ಕಿಡ್ಕೊ ಬನ್ನಿ ಅಂತ. ನಾವು ಅಮ್ಮ ಇಲ್ಲೆಲ್ಲೋ ಬೆಕ್ಕಿಡ್ಕೋತೈತಂತೆ, ಅದಕ್ಕೆ ಫ್ರೀಯಾಗಿ ಹಿಡ್ಕೋಬಾರ್ದು ಅಂತೇನೋ. ಚಿನಿ ಯಾರ ಮನೇಲಿ ನಾನು ಬರಲ್ಲ, ನೀವು ಹಿಡ್ಕೊಬರೋದು. ಹಾಂ ಅಲ್ಲ ಬತ್ತೀನಿ ನಡಿ ಅಂತ. ಬಿಳಿದು ಹಿಡ್ಕೊಳಕ್ಕೆ ಹೇಳು, ಬಿಳಿ ಬೇಕಾ? ಎಷ್ಟು ರೂಪಾಯಿ ಅಂತ ಕೇಳ್ಬಿಟ್ಟು ಕೊಡ್ಸಿನು. ಸರಿ ನಡಿ. ಬೇಡ ಅದು ಮೊನ್ನೆ ಹಿಡ್ಕೊಬಿಟ್ಟು ಇದು ಮಾಡ್ಬಿಟ್ಟು ಕೊತ್ತಿ ಸಾಕಿದ್ರು ಬೈತಾರೆ. ಬೈಯೋದು ಅದಕ್ಕೆ ನೀನು ಸಾಕು ಕಣಮ್ಮ. ಗಂಡಿಲ್ವಾ? ಅದು ಹೆಣ್ಣೆವಾ? ಬೆಕ್ ನೋಡಕ್ ನೋಡಿ ಇವರೆಲ್ಲ ಬಂದವ್ರೆ. ಇನ್ನು ಚಿಕ್ಕದು 20 ದಿನದ ಮರಿ ಅಂತೆ. ಒಕ್ಕೊಬಿಟ್ರೆ ಸಾಕು. ಬರೋ ಹೋಗಿ ಈಗ ಆಚೆ ಕಡೆ ಆಟಾಡ್ಕೊ ಹೋಗಿ. ಅದು ಅನ್ನ ತಿಂತದೀಗ, ಅನ್ನ ತಿಂತದೆ. ಹೋಗಿ ಒಬ್ಬ ಮಗನೇ ಇದಾ ಬೆಕ್ಕಿಗೆ ಹಾಲಕ್ಕನ. ಫ್ರೆಂಡ್ಸ್ ನಮ್ಮ ಮನೆಗೆ ಹೊಸ ಗೆಸ್ಟು. ಹಾಂ ಹೊಸಿ ಸಣ್ಣಕ್ಕವ್ರ. ಎಷ್ಟು ದೊಡ್ಡಗೆ ಎಷ್ಟು ಇವರು ಅಲ್ವಾ ಚಿನಿ? ಫುಲ್ ದೊಡ್ಡಗೆ ಎಷ್ಟು ಇವರು. ಈಗ ಲಾಲು ಕುಡಿತಾರ ನೋಡೋಣ. ಫುಲ್ ಜಾಸ್ತಿ ಕಾಯಿಸ್ಬಿಟ್ಟಿದ್ದೀನಿ ಲಾಲು. ಸುಡ್ತಾ ಅದ ಮದು? ಇಲ್ಲ ಆರೋಗದೆ. ಚಿನ್ನ ದುಂಡೆಲ್ಲ ರೇಜಿ ಬಿಡ್ತು. ಚಿನ್ನ ಇದು ನಮ್ಮನೆ ನೆಂಟ್ರು ಆಯ್ತಾ? ಚಿನ್ನ ಕುಡಿತಾ ಅದಲ್ಲ ಚಿನ್ನದ್ ಕಣ್ಣು ಮುಚ್ಕೊಂಡು ಕುಡಿತದ, ಕಣ್ಣು ಬಿಟ್ಬಿಟ್ಟು ಕುಡಿತದ. ನೋಡೋದೇನು ಬಗ್ಗೆ ಹಾಲ ಬೇಕು, ಕಣ್ಣು ಮುಚ್ಕೊಂಡೆ ಅಂತೆ ಕುಡಿಯೋದು. ಕಣ್ಣು ಮುಚ್ಚದ ನೋಡ್ ಬಂಗಾರ. ಮುಚ್ಚಿಲ್ಲ ಮತ್ತೆ ಹಾಲ ಕಣ್ಣು ಮುಚ್ಕೊಂಡು ಕುಡಿತದೆ ಬೇಕು ಅಂತಾರಲ್ಲ. ಕುಡಿಲೇ ಬಿಟ್ಟಿದೆ ಬೇಗ, ಸಕ್ಕರೆ ಹಾಕಿದ್ದೀನಿ. ಅಜ್ಜಿಗೆ ಹೇಳು ಲಾಲು ಕುಡಿತದೆ ಅಂತ. ಅನ್ನ ಕೃತು ಫುಲ್ ಹ್ಯಾಪಿ ಆಗ್ಬಿಟ್ರವಳೆ. ಹೌದಾ ಸರಿ, ಅದ್ ಲಾಲು ಕುಡಿಲಿ ಬನ್ನಿ, ನಾವು ಹೋಗೋಣ ಆಚೆಗೆ. ಗೊತ್ತಲೇ ಇದೆ ಟೈಮ್ ಬಂದು 6 ಗಂಟೆ ಆಯಿತು. ನಾನು ಹೊಸವು 1, 2, 3 ಜೊತೆ ಬಟ್ಟೆ ಐತೆ. ಹಳೇದು 2 ಇದೆ ದೊಡ್ಡದು ಸ್ಟಿಚಿಂಗ್ ಮಾಡ್ಸೋಕ್ಕೆ. ಸೌಜನ್ಯ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ. ಇವಾಗ ಸೌಜನ್ಯ ಅವ್ರ ಮನೆಯಿಂದ ಹೋಗ್ತಾ ಇದ್ದೀನಿ. ಇಷ್ಟು ಬಟ್ಟೆ ಸ್ಟಿಚಿಂಗು ಇವೆಲ್ಲ ಹೊಸವು ಅಂದ್ಕೊಬೇಡಿ. 3 ಜೊತೆ ಹೊಸವು, ಇನ್ನು 2 ಜೊತೆ ಏನೋ ಹಳೆವು. ಒಟ್ಟಿಗೆ 5 ಜೊತೆ ತಂದಿದ್ದೆ. ನಡಮ್ಮ ಸೈಡಲ್ಲಿ ನಡಿ. ವಾಚ್ ಬೇರೆ ಹಾಕೊಂಡಿದ್ದಿ. ಎಲ್ಗೋಗಿದ್ದಪ್ಪಜ್ಜಿ ವಾಚ್ ಹಾಕೊಂಡು? ನಡೀತಾ ಅದ? ನಡೀತಾ ಅದೇ ಕರೆಕ್ಟ್. ಅಪ್ಪಾಜಿ ಅದು ಮರಗಳದ್ದು ಪೀಸು ಕೌಕೊಲಿದೆಯಲ್ಲ ಅದನ್ನು ಕುಯ್ಸೋಕ್ಕೆ ಅಣ್ಣಂಗೆ ಕರ್ಕೊಬಂದವ್ರೆ. ಇವಾಗ ಕುಯ್ಸ್ತಾರಂತೆ, ಅವ್ರು ಕುಯ್ಸ್ಲಿ. ಅವರು ಅನು ಕೃತುನು ಏನೋ ಆಟ ಆಡ್ತಾವ್ರೆ. ಈ ಬೆಕ್ಕು ನೋಡಿ ಫ್ರೆಂಡ್ಸ್ ಬಡ್ಕತ್ಲೇ ಇದೆ. ಹಾಂ
ಆಯಿತು, ಮುಟ್ಬಾರ್ದು. ಸಣ್ಣ ಪಾಪು ತಾನೇ, ಈಗ ಮುಟ್ಟಿದ್ರೆ ನೋವಾಯ್ತದೆ ಅದಕ್ಕೆ. ಸುಮ್ಮನೆ ಆಟಾಡ್ಕೊಳ್ಳಿ. ಇವಾಗ ಏನು ಅಡುಗೆ, ಏನು ಮುದ್ದೆ ಮಾಡೋದಿದ್ರೆ ಮಾಡಬೇಕು, ಇಲ್ಲ ಬರೀ ಅನ್ನ ಮಾಡಬೇಕು. ಸಾಂಬಾರು ಇದೆಯಲ್ಲ, ಚಿಕನ್ ಸಾಂಬಾರು ಅಂದರೆ ನಂಗೆ ಆಗೋದಿಲ್ಲ. ಯಾಕಂದರೆ ಏನೋ ಒಂಥರ ಹೊಟ್ಟೆ ಗಂಟೆ 5 ನಿಮಿಷ. ನಾನು ಎಣ್ಣೆ ಹಾಕ್ಕೊಂಡು ತಲೆ ಬಚ್ಕೊಂಡೆ ಬೆಳಗ್ಗೆ ಸ್ನಾನ ಮಾಡಬೇಕು. ಹಂಗೆ ಮುಖ ತೊಳ್ಕೊಂಡು ನಮ್ಮ ಅಪ್ಪಾಜಿಗೆ ಈಗ ಟೀ ಬೇಕಂತಿದೆ. ಮರ ಕುಯಿಸ್ತಾ ಇರಲ್ಲ, ಮರ ಎಲ್ಲ ಅಲ್ರೆ ಏನೇನೋ ಮಾತಾಡ್ತೆ ಕುಯ್ಸಾಯಿತು. ಎಲ್ಲನಲ್ಲಿ ಒಟ್ಟಿದ್ರು. ಚಿನಿ ಅಜ್ಜಿ ಏನು ಮಾಡ್ತಾ ಇದೆ ಬಂಗಾರ? ಪಾತ್ರೆ ತೊಳಿತಾ ಏನೋ ಗೊತ್ತಿಲ್ಲ. ನಮ್ಮ ಅಪ್ಪಾಜಿಗೆ ಈಗ ಟೀ ಬೇಕಂತೆ. 8 ಗಂಟೆ ಟೀ ಇಡ್ತಾ ಇದ್ದೀನಿ. ಚಿಕನ್ ಸಾಂಬಾರು ಬೇಯಿಸಿಟ್ಟೆ, ರೈಸ್ಗೆ ಇಟ್ಟಿದ್ದೀನಿ. ಮುದ್ದೆ ಮಾಡಬೇಕು, ಮುದ್ದೆ ಆಮೇಲಿಂದ ಮಾಡ್ಕೊಳ್ಳೋಣ ಅಂತ. ಇವಾಗ ಅಪ್ಪಾಜಿಗೆ ಟೀ ಇಟ್ಕೊಡುವ. 8 ಆದ್ಮೇಲೇನು? ಹಾಂ, ಬಾರಿ ಅದನ್ನೇ ಬರೆಯೋದು. ಹಂಗೆ ಬರ್ಕೊ. 9 ಹಂಗ ಚಿನ್ನು ಅಳಿಸು. ಯಾಕಂತ? ಹಾಂ, 7 ಅನ್ನೋಣೆ ಚಿನ್ನೋದು. 8 ಆದ್ಮೇಲೆ 9 ಬರೋದು. 9 ಬರೀ ಚಿನ್ನು. ಹಾಂ ಬರ್ರಿ. 12 ಆದಮೇಲೆ ಹಾಂ ಬರೀ. ನಡಿದೆ. ನಾಳೆ ಇವಳಿಗೆ ಮ್ಯಾಥಮೆಟಿಕ್ಸ್ ಎಕ್ಸಾಮ್ ಇದೆ, ಅದೆಲ್ಲ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ. ಅದಕ್ಕೆ ಇವಳು ಏನೋ ಬರ್ಸಿದ್ದಾರೆ ಅಂತಿಲ್ಲ, ಅದೊಂದು ಸ್ವಲ್ಪ ಕ್ಲಾರಿಫೈ ಮಾಡ್ಕೊಳ್ಳೋಕ್ಕೆ ಅಂತ ಕಾಲ್ ಮಾಡಿದೆ. ಪಾಪ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಇದನ್ನು ಇವಾಗ ಇದು ವೃತ್ತ, ಟ್ರಯಾಂಗಲ್ಲು ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ. ನಾಳೆ ಎಕ್ಸಾಮ್ಸು ಬರುತ್ತಂತೆ. ಬರೆಯವ ನಾನು ಮುದ್ದೆಗಿಡಬೇಕು ಫ್ರೆಂಡ್ಸ್. ಇವಾಗ ಮುದ್ದೆಗಿಡ್ತೀನಿ. ಬರೀ ನೀನು ಬಾ ಅಡುಗೆ ಮನೆಗೆ. ಬಾ ಅಡುಗೆ ಮನೆಗೆ ನಡಿ. ಶೆಲ್ಫ್ ಮೇಲೆ ಕುತ್ಕೊಂಬರಿವೆ ನಡಿ. ಎದ್ದು ನಡಿ ಅಡುಗೆ ಮನೆಗೆ. ಬೆಕ್ಕೆಲ್ಲ ನೋಡು, ಕಾಲಿಟ್ಬಿಟ್ಟು ಚಿನ್ನು ಬೆಕ್ಕ ಮೇಲೆ. ಇಲ್ಲಿ ನೋಡಿಲಿ ಸೈಡಿಗೆ ಬಾ. ಸೈಡಲ್ಲಿ ಬಾ ಪಾಪ. ಹೋಗು, ಏನು ಮಾಡೋದಿಲ್ಲ ಚಿನ್ನು. ಹಂಗೆ ಹಠ ಮಾಡ್ತಾಳೆ ನೋಡಿ. ನಾನು ಇಲ್ಲದೆ ಇರೋದಕ್ಕೆ ಇಷ್ಟರಲ್ಲೆಲ್ಲ ಇವೆಲ್ಲ ಕಲ್ತಿರ್ಬೇಕಿತ್ತು ಇವಳು. ನಾನು ಇಲ್ಲದೆ ಇರೋದಕ್ಕೆ ಕಲಿತೇ ಇಲ್ಲ. ಏನು ಮುದ್ದೆ ನಂಗೆ ಬೇಡ, ಸ್ವಲ್ಪನೇ ಮಾಡೋಣ ಮುದ್ದೆನ. ಅಮ್ಮ ಅಪ್ಪಾಜಿಗೆ ಇಬ್ಬರಿಗೆ. ಏನಮ್ಮ ಹತ್ತಿಸು? ಎಲ್ಲಿ ಹತ್ತಿಸು? ಶೆಲ್ಫ್ ಮೇಲೆ ಕೊಚ್ಚಿತೀಯಾ? 9:30. ನಂಗೆ ಯಾಕೋ ಹಸಿವಿಲ್ಲ. 4:15 ಊಟ ಮಾಡಿದ್ನಲ್ವ. ಅಪ್ಪಾಜಿ ಅಮ್ಮ ಕೃತು ಎಲ್ಲ ಊಟ ಮಾಡಿದ್ರು. ಬೆಕ್ಕು ನಾನ್ ಸ್ಟಾಪ್ ಪಡ್ಕೋತೈತಿ. ನಾನು ಈ ವ್ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತೀನಿ. ಇವಾಗ ಮಲ್ಕೋಬೇಕು ನಾನು. ಕೃತು ಬಾಯ್ ಮಾಡು. ಎಲ್ರಿಗೂ ಗುಡ್ ನೈಟ್ ಹೇಳು. ಗುಡ್ ನೈಟ್. ಗುಡ್ ನೈಟ್ ಹೇಳಿ ಚಿನ್ನು. ಹಂಗೆ ಹೇಳ್ತಾರೆ ಗುಡ್ ನೈಟ್. ಟಾರ್ಚ್ ಲೈಟ್ ಹಾಕಲಿಲ್ಲ ಅಂದರೆ ಏನೂ ಕಾಣೋದೇ ಇಲ್ಲ. ನಾಳೆ ಬೆಳಗ್ಗೆ ನೆಕ್ಸ್ಟ್ ಡೈಲಿ ವ್ಲಾಗಲ್ಲಿ ಸಿಗೋಣ. ಇದು ಇವತ್ತಿನ ನನ್ನ ದಿನಚರಿ ಆಗಿತ್ತು. ಹೇಗಿತ್ತು ಇದರಲ್ಲೇನು ಆ ಥರ ಸ್ಪೆಷಲ್ ಕಂಟೆಂಟ್ ಏನೂ ಇಲ್ಲ. ನನ್ನ ಡೈಲಿ ವ್ಲಾಗ್ ಆಗಿದೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಹೈಪ್ ಪಾಯಿಂಟ್ಸ್ನ ಕೊಡಿ. ಓಕೆನಾ? ನೆಕ್ಸ್ಟ್ ಇದೇನಕ್ಕೆ ಅಂದರೆ ಎಣ್ಣೆ ಹಾಕಿದ್ದೀನಲ್ಲ ದಿಮ್ಮ ಮೇಲೆ ಹಾಕ್ಕೊಂಡು ಮಲ್ಕೊಳ್ಳೋಕ್ಕೆ ತಗೊಬಂದೆ. ನೆಕ್ಸ್ಟ್ ಡೈಲಿ ವ್ಲಾಗಲ್ಲಿ ಸಿಗೋಣ. ಟಾಟಾ ಬಾಯ್.